ಬಲಭೀಮನ ವರ್ಣನೆಯನ್ನು ಹೇಳ್ತಾ ಇದ್ರೆ ಎಲ್ಲರೂ ಶಾಂತಿ ತಂದು ಕುಳಿತುಕೊಳ್ಳೋಕೆ ಕೇಳಬೇಕು ತಮ್ಮನ್ನು ಕೇಳ್ಕೊಳ್ತೇವೆ. ಮೈಸಲ್ಗಿ ಗ್ರಾಮದ ಕುಲದೈವ ಶ್ರೀ ಸ್ವಯಂಭೂ ಜಾಗೃತಿ ಮಾರುತಿ ಮಂದಿರದ ಗೋಪುರ ಸ್ವರ್ಣ ಕಳಸಾರೋಹಣದ ಅಂಗವಾಗಿ ಸಂಯೋಜಿಸಿದಂಥ ಕಲಬುರಗಿ ಶರಣಬಸವೇಶ್ವರ ಪುರಾಣ ಪ್ರವಚನದ ಮಂಗಲ ಹಾಗೂ ರಂಭಾಪುರಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವದ ಅಂಗವಾಗಿ ನಡೆದಿರುವಂಥ ಜನಜಾಗೃತಿ ಧರ್ಮ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಿಮ್ಮೆಲ್ಲರಿಗೂ ಉಪದೇಶಾಮೃತವನ್ನು ನೀಡಿದಂಥ ಗೌಡಗಾಂವ್ ಸಂಸ್ಥಾನ ಹಿರೇಮಠದ ಪಟ್ಟಾಧ್ಯಕ್ಷರು ಮಾಜಿ ಸಂಸದರಾದಂಥ ಶ್ರೀ ಶತಸ್ಥಲ ಬ್ರಹ್ಮ ಡಾಕ್ಟರ್ ಜಯಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳವರೇ ಸಮಾರಂಭದ ನೇತೃತ್ವವನ್ನು ವಹಿಸಿ ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದಂಥ ಪಾನ್ಮಂಗಳೂರು ನಾವದಗಿ ಹಿರೇಮಠದ ಶ್ರೀ ಶತಸ್ಥಲ ಬ್ರಹ್ಮ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳವರೇ 15 ದಿನಗಳ ಕಾಲ ಕಲಬುರಗಿ ಶರಣಬಸವೇಶ್ವರರ ಪುರಾಣ ಪ್ರವಚನವನ್ನು ಮಾಡಿದಂಥ ಗಡಿ ಗೌಡಗಾಂವ್ ಹಿರೇಮಠದ ಶ್ರೀ ಶತಸ್ಥಲ ಬ್ರಹ್ಮ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳವರೇ ಪವಿತ್ರ ಸಮಾರಂಭದಲ್ಲಿ ಸಾಕ್ಷಿಯಾಗಿರುವ ಚಂದನಕೇರ ಮಾಳಕೋಟೆ ಮತ್ತು ಜೇವರ್ಗಿ ಮಠದ ಶ್ರೀಗಳವರೇ, ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಮೈಸಲ್ಗಿ ಗ್ರಾಮದ ಚಾರಿತ್ರಿಕ ಇತಿಹಾಸದಲ್ಲಿ ಇವತ್ತಿನ ಈ ದಿನವನ್ನು ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ದಿನವನ್ನಾಗಿ ತಾವೆಲ್ಲ ಮಾಡಿದ್ದೀರಿ. ಗ್ರಾಮ ಚಿಕ್ಕದಾಗಿದ್ದರೂ ಈ ಮೈಸಲ್ಗಿ ಗ್ರಾಮದಲ್ಲಿ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮ ನೋಡಲಿಕ್ಕೆ 2 ಕಣ್ಣುಗಳು ಸಾಲದಂಥ ಅಪೂರ್ವ ದೃಶ್ಯ ಇಲ್ಲಿ ನಿರ್ಮಾಣಗೊಂಡಿದೆ. 5 ಗಂಟೆಗೆ ನಿಮಗೆ ಸಮಯ ಕೊಟ್ಟಿದ್ವಿ, ಆದರೆ ಸೊಲ್ಲಾಪುರ ನಗರದ ಶಿವಯೋಗ ಧಾಮದಲ್ಲಿ ಡಾಕ್ಟರ್ ಜಯಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳವರ ನಿರಾಹಾರ ಮೌನ ತಪೋನುಷ್ಠಾನದ ಮಂಗಲ ಸಮಾರಂಭ, ಒಂದು ಅಪೂರ್ವ ಧರ್ಮಚೇತನ ಗ್ರಂಥದ ಬಿಡುಗಡೆ ಸಮಾರಂಭ ಇರುವ ಕಾರಣ 1-2 ಗಂಟೆ ತಡವಾಯಿತು. ಆದರೆ ಈ ಗ್ರಾಮದಲ್ಲಿ ನಡೆದಂಥ ಅಡ್ಡಪಲ್ಲಕ್ಕಿ ಮಹೋತ್ಸವ ಬಹಳ ದೂರದಿಂದ, ಊರಿನ ಹೊರಭಾಗದಿಂದ ಈ ಮಂದಿರದ ಪ್ರಾಂಗಣವರೆಗೆ ಕರೆತಂದದ್ದನ್ನು ನೋಡಿ ಅದನ್ನು ಯಾವ ರೀತಿ ವರ್ಣಿಸಬೇಕು ಅನ್ನುವಂಥದ್ದು ತಿಳಿಯದಂಥದ್ದು. ಬಹುಶಃ 33 ವರ್ಷದ ಅವಧಿಯಲ್ಲಿ ನಮಗೆ ಇಷ್ಟೊಂದು ಕುಂಭ ಹೊತ್ತಂಥ ಮಹಿಳೆಯರು ಈ ಸಂಭ್ರಮದ ಅಡ್ಡಪಲ್ಲಕ್ಕಿ ಮಹೋತ್ಸವ
ಬೇರೆಲ್ಲಿಯೂ ಕಂಡಿಲ್ಲ. ಅದನ್ನು ಮೈಸೂರಿ ಗ್ರಾಮದಲ್ಲಿ ನೋಡಿ ನೀವು ಎಷ್ಟು ಹರ್ಷ ಪಟ್ಟಿದ್ದೀರಿ, ಅದರ 2 ಪಟ್ಟು ಹರ್ಷ ಇವತ್ತು ರಂಭಾಪುರಿ ಜಗದ್ಗುಳವರಿಗೆ ಆಗಿದೆ. ಸಮಯ ಭಾಳ ಆಗಿರುವ ಕಾರಣ ಜಗದ್ಗುಳವರು ಕಿರೀಟ ಧಾರಣೆ ಮಾಡಿ ಈ ಸಿಂಹಾಸನ ಆರೋಹಣ ಮಾಡಿದ ಈ ಸಂದರ್ಭದಲ್ಲಿ ಸಮಯ ಬಹಳಷ್ಟು ಆಗಬಾರ್ದನ್ನುವಂಥ ಕಾರಣದಿಂದ ಎಲ್ಲ ಮಠಾಧೀಶರ ಪರವಾಗಿ ಮುತ್ತಿನಂಥ 10 ಮಾತುಗಳನ್ನು ಡಾಕ್ಟರ್ ಜಯಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ತಮಗೆಲ್ಲ ಮನವರಿಕೆಯನ್ನು ಮಾಡಿದ್ದಾರೆ. ಗುರುಲಿಂಗ ಜಂಗಮ ಪ್ರೇಮಿಯಾದಂಥ ಕಲಬುರಗಿ ಶರಣಬಸವೇಶ್ವರರ ಪಾವನ ಚರಿತ್ರವನ್ನು ತಮಗೆಲ್ಲ ಹೇಳಿ ಇವತ್ತು ಜಗದ್ಗುಳವರ ಸಾನ್ನಿಧ್ಯದಲ್ಲಿ ಗಡಿ ಗೌಡಗಾಂವ್ ಶ್ರೀಗಳವರು ಮಹಾಮಂಗಲವನ್ನು ಮಾಡಿ ತಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿದ್ದಾರೆ. ಇಷ್ಟೆಲ್ಲ ಆದ ನಂತರದಲ್ಲಿ ಜಗದ್ಗುಳವರು ಹೇಳುವಂಥದ್ದು ಹೆಚ್ಚೇನು ಇಲ್ಲ. ಆದರೂ ಈ ಜವಾಬ್ದಾರಿ ಸ್ಥಾನದಿಂದ ಕೆಲವು ವಿಚಾರಗಳನ್ನು ಸಂದೇಶ ರೂಪದಲ್ಲಿ ಹೇಳಬೇಕಾದದ್ದು ಅನಿವಾರ್ಯ ಮತ್ತು ಅಷ್ಟೇ ಅವಶ್ಯಕ. ಮಹಾರಾಷ್ಟ್ರದ ಈ ಪ್ರಾಂತದಲ್ಲಿ, ಅದರಲ್ಲಿಯೂ ಕೂಡ ಅಕ್ಕಲಕೋಟೆ ಈ ಮೈಸೂರಿ ಗ್ರಾಮದಲ್ಲಿ ಭಕ್ತಿಯ ಗಂಗೆ ಹರಿದಿದ್ದನ್ನು ನೋಡಿ ನಮಗಷ್ಟೇ ಅಲ್ಲ, ನಮ್ಮ ಎಲ್ಲ ಮಠಾಧೀಶರಿಗೂ ಕೂಡ ಅಪಾರವಾದಂಥ ಸಂತೋಷವನ್ನು ಉಂಟು ಮಾಡ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಯಾವಾಗಲೂ ಭಾವೈಕ್ಯತೆ, ಸಾಮರಸ್ಯವನ್ನು ಬಹಳ ಹಿಂದಿನಿಂದಲೂ ಕೂಡ ಮನವರಿಕೆಯನ್ನು ಮಾಡಿಕೊಂಡು ಬಂದಿದೆ. ಈ ಭಾರತ ದೇಶದಲ್ಲಿ ಒಂದು ಧರ್ಮ ಅಲ್ಲ, ಹಲವಾರು ಧರ್ಮಗಳು, ಬೇರೆ ಬೇರೆ ಸಂಪ್ರದಾಯ ಪರಂಪರೆಗಳು ಈ ನಾಡಿನಲ್ಲಿ ಬೆಳೆದುಕೊಂಡು ಬಂದಿವೆ. ಧರ್ಮ ಹಲವಾರಾಗಿದ್ದರೂ ಆಯಾ ಧರ್ಮಗಳ ಆಚರಣೆ ಬೇರೆ ಬೇರೆ ಆಗಿದ್ದರೂ ಅವರೆಲ್ಲರ ಕೊನೆಯ ಗುರಿ ಏನಿದೆ, ಬದುಕಿ ಬಾಳುವಂಥ ಮನುಷ್ಯ ಸುಖ ಸಂತೋಷದಿಂದ ಇರಬೇಕು ಅನ್ನೋದನ್ನು ಹೇಳ್ತಾ ಹೊರತು ಅನ್ಯತಾ ಭಾವನೆಗಳನ್ನು ಯಾವ ಧರ್ಮಗಳು ಹೇಳೋದಿಲ್ಲ. ವೀರಶೈವ ಧರ್ಮ ಸಕಲ ಜೀವಾತ್ಮರಿಗೆ ಒಳಿತನ್ನೇ ಬಯಸಿದಂಥ ಧರ್ಮ ಇದೆ. ಗಂಡು ಹೆಣ್ಣು ಅನ್ನುವಂಥ ತಾರತಮ್ಯ ಇಲ್ಲ, ಬಡವ ಶ್ರೀಮಂತ ಅನ್ನುವಂಥ ಭೇದ ಭಾವವಿಲ್ಲ, ಉಚ್ಚ ನೀಚ ಅನ್ನುವಂಥ ಭಾವನೆಗಳಿಲ್ಲದೆ ಭಕ್ತಿಯಿಂದ ಭಾಗಿ ಬಂದಂಥ ಎಲ್ಲ ಜನರಿಗೆ ಸಂಸ್ಕಾರ ಮತ್ತು ಸನ್ಮಾರ್ಗ ದರ್ಶನ ನೀಡಿ ಉದ್ಧರಿಸಿದಂಥ ಇತಿಹಾಸವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಪ್ರತಿಯೊಬ್ಬ ಮನುಷ್ಯ ಧರ್ಮ ಮಾರ್ಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಹೆಜ್ಜೆಯನ್ನು ಇಟ್ಟರೆ ಜೀವನದಲ್ಲಿ ಶಾಶ್ವತವಾದಂಥ ಸುಖ ಮತ್ತು ಶಾಂತಿ ಪ್ರಾಪ್ತವಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಧರ್ಮದ ಆದರ್ಶ ಮೌಲ್ಯಗಳೇನಿದಾವೆ ಅವು ಮಾನವನ ಜೀವನ ಉನ್ನತಿಗದ ಹೊರತು ಅವನತಿಗಾಗಿ ಇಲ್ಲ. ಅಂಥ ಧರ್ಮದ ಆದರ್ಶ ತತ್ವಗಳನ್ನು ಬಾಯಿಂದ ಹೇಳಿದರೆ ಅದು ಯಾವುದೇ ಧರ್ಮ ಇರಲಿ ಬೆಳೆಯುವುದಿಲ್ಲ. ಹೇಳಿದಂಥ ವಿಚಾರಗಳನ್ನು ನಮ್ಮ ಜೀವನದ ಆಚರಣೆಯಲ್ಲಿ ತಂದು ನಡೆದರೆ ಅದು ಯಾವುದೇ ಧರ್ಮ ಇರಲಿ ಅದರಿಂದ ಸಮಾಜಕ್ಕೆ ಬೆಳಕನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಬಾರದು.
ಎಲ್ಲಿವರೆಗೆ ಧರ್ಮದ ಆಶ್ರಯದಲ್ಲಿ ನಾವು ಬೆಳಿತೇವೆ, ಎಲ್ಲಿವರೆಗೆ ಗುರುಗಳ ಮಾರ್ಗದರ್ಶನದಲ್ಲಿ ನಮ್ಮ ಜೀವನವನ್ನು ಸಾಗಿಸ್ತೇವೆ, ಅಲ್ಲಿವರೆಗೆ ಮನುಷ್ಯನಿಗೆ ಜೀವನದಲ್ಲಿ ಯಾವಾಗಲೂ ಶ್ರೇಯಸ್ಸು. ಕಟ್ಟಿಟ್ಟಂಥ ಬುತ್ತಿ ಧರ್ಮದಿಂದಾಗಲಿ ಗುರುವಿನ ಉಪದೇಶದಿಂದಾಗಲಿ ಏನಾದರೂ ಮನುಷ್ಯ ಪರಾನ್ಮುಖನಾದರೆ ಜೀವನದಲ್ಲಿ ಅವನತಿಯನ್ನು ಹೊಂದಬೇಕಾದದ್ದು ಅಷ್ಟೇ ಸತ್ಯ. ಇದಕ್ಕೊಂದು ಲೌಕಿಕ ಉದಾಹರಣೆಯನ್ನು ಹೇಳಬೇಕಂದ್ರೆ, ಬೇಸಿಗೆ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮಕ್ಕಳು ಆಕಾಶದಲ್ಲಿ ಗಾಳಿಪಟಗಳನ್ನು ಹಾರಿಸ್ತಾರೆ. ಈ ಮೈಸೂರಿಗೆ ಗ್ರಾಮದಲ್ಲಿ ಕೂಡ ಹುಡುಗರು ಹಾರಿಸ್ತಾರೆ ಗಾಳಿಪಟ. ಒಂದು ಗಾಳಿಪಟ ಆಕಾಶದಲ್ಲಿ ಹಾರಾಡ್ತಾ ಇತ್ತು, ಈ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಓಡಾಡ್ತಾ ಇತ್ತು. ಹೀಗೆ ಹಾರಾಡುವಂಥ ಸಂದರ್ಭದಲ್ಲಿ ಆ ಗಾಳಿಪಟದ ಮೇಲೆ ಒಂದು ಅನಿಷ್ಟವಾದಂಥ ಕಾಗಿ ಹಾರಿ ಹೋಯಿತು. ಗಾಳಿಪಟಕ್ಕೆ ಬಹಳ ಕಳವಳವಾಯಿತು. ಯಾವುದಾದ್ರೂ ಪಕ್ಷಿ ಹೋಗಿದ್ರೆ ನನಗೆ ಮನಸ್ಸಿಗೆ ನೋವು ಆಗ್ತಾ ಇದ್ದಿಲ್ಲ, ಒಂದು ಅನಿಷ್ಟವಾದಂಥ ಕಾಗಿ ಹೋತಲ್ಲ ಅಂತ ಬಹಳ ಕಳವಳ ಪಡ್ತು. ಆವಾಗ ಅದು ವಿಚಾರ ಮಾಡ್ತಾ ಇದೆ, ಆ ಕಾಗಿಗಿಂತ ನಾನು ಮೇಲೆ ಹಾರಬೇಕು ಅಂತ. ಅದೇನೋ ಸತ್ಯ, ಆದರೆ ಗಾಳಿಪಟದ ದಾರ ಭೂಮಿ ಮೇಲೆ ನಿಂತಂಥ ಹುಡುಗನ ಕೈಯಲ್ಲಿದೆ. ಆ ಹುಡುಗ ದಾರ ಸಡ್ಡಿ ಬಿಡಲಿಲ್ಲ, ಗಾಳಿಪಟ ಮೇಲೆ ಹೋಗ್ಲಿಕ್ಕೆ ಆಗಲಿಲ್ಲ. ಅವಾಗ ಗಾಳಿಪಟ ವಿಚಾರ ಮಾಡ್ತಾ ಇದೆ, ವಿನಾಶಕಾಲ ವಿಪರೀತ ಬುದ್ಧಿ ಅಂತ. ವಿನಾಶಕಾಲ ಬಂದಾಗ ಬುದ್ಧಿ ಭ್ರಮಣೆ ಆಗ್ತಾ ಇದೆ. ಹುಡುಗಂತೂ ದಾರ ಬಿಡೋದಿಲ್ಲ, ನಾನು ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ, ನನ್ನ ಮತ್ತು ಹುಡುಗನ ಮಧ್ಯದಲ್ಲಿ ದಾರ ಏನಿದೆಯಲ್ಲ ಅದನ್ನು ಕತ್ತರಿಸಿ ಬಿಡಬೇಕು ಅಂತ ದುರಾಲೋಚನೆ ಬಂತು. ಗುರುಗಳಿಗೆ ದಾರವನ್ನು ಆ ಕಾಗಿಗಿಂತ ಆಕಾಶದಲ್ಲಿ ಗಾಳಿಪಟ ಹೋತು. ಕ್ಷಣವತ್ತು ಮೇಲೆ ಹಾರಿದಂಥ ಗಾಳಿಪಟ ಕೆಳಗೆ ಇಳಿತಾ 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 ಎಲ್ಲಿ ಹೋಗಿ ಬಿತ್ತು ಹೇಳಲಿಕ್ಕೆ ಬಾರದಂಥ ಜಾಗದಲ್ಲಿ ಹೋಗಿ ಬಿತ್ತು. ಎಲ್ಲಿವರೆಗೆ ದಾರ ಕೈಯಲ್ಲಿ ಇತ್ತು ಅಲ್ಲಿವರೆಗೆ ಮೇಲೆ ಮೇಲೆ ಹೋಗ್ತಾ ಇತ್ತು. ಆ ದಾರದ ಸಂಬಂಧವನ್ನು ಕಳ್ಕೊಂಡಾಗ ಆ ಗಾಳಿಪಟ ಹೇಗೆ ನಾಶವನ್ನು ಹೊಂತೆ, ಅದೇ ರೀತಿ ಮನುಷ್ಯ ಎಲ್ಲಿವರೆಗೆ ಧರ್ಮದ ಆಶ್ರಯದಲ್ಲಿ ಗುರುವಿನ ಮಾರ್ಗದರ್ಶನದಲ್ಲಿ ನಡೀತಾನೋ ಅಲ್ಲಿವರೆಗೆ ಜೀವನದಲ್ಲಿ ಶ್ರೇಯಸ್ಸು ಯಾವಾಗಲೂ ಕೂಡ ಕಟ್ಟಿಟ್ಟಂಥ ಬುತ್ತಿ ಅನ್ನೋದನ್ನು ಮರೀಬಾರದು. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಬದುಕಿ ಬಾಳುವಂಥ ಎಲ್ಲ ವರ್ಗದ ಜನರಿಗೆ ಧರ್ಮದ ಆದರ್ಶ ಮೌಲ್ಯಗಳನ್ನು ಬೋಧನೆ ಮಾಡಿ ಉದ್ಧಾರ ಮಾಡಿದ್ದಾರೆ. ಈ ಮೈಸ್ಲಿ ಗ್ರಾಮದಲ್ಲಿ ಸ್ವಯಂಭೂ ಜಾಗೃತಿ ಪಂಚಮುಖಿ ಮಾರುತಿ ನಿಮ್ಮ ಗ್ರಾಮದಲ್ಲಿ ನೆಲೆಸಿದ ಪಂಚಮುಖಿ ಮಾರುತಿ ನೆಲೆಗೊಂಡಿರುವಂಥ ಊರುಗಳು ಬಹಳ ಅಪರೂಪ. ಬಹುಶಃ ಕುರುಗೋಡಿನಲ್ಲಿ ಒಂದು ನಾವು ಪಂಚಮುಖಿ ಮಾರುತಿಯನ್ನು ನೋಡಿದ್ವಿ. ಅದನ್ನು ಬಿಟ್ಟರೆ ಈ ಮೈಸೂಲಿ ಗ್ರಾಮದಲ್ಲಿರುವಂಥ ಸ್ವಯಂಭೂ ಮತ್ತು ಜಾಗೃತಿ ಪಂಚಮುಖಿ ಈ ಮೂರು ವೈಶಿಷ್ಟ್ಯಗಳಿಂದ ಕೂಡಿದಂಥ ಮಾರುತಿ ಮಂದಿರ ಭವ್ಯವಾಗಿ ನಿರ್ಮಾಣಗೊಂಡದ್ದನ್ನು ನೋಡಿದರೆ, ಆ ಗೋಪುರವನ್ನು ಚೆನ್ನಾಗಿ ಕಟ್ಟಿ ನಾಳೆ ಸುವರ್ಣದ ಕಳಸಾರೋಹಣ ಮಾಡಿಸುವಂಥದ್ದು ನಿಜವಾಗಲೂ ನಿಮ್ಮೆಲ್ಲರಲ್ಲಿರುವಂಥ ಧರ್ಮ ಶ್ರದ್ಧೆಗೆ ಆ ವೀರ ಆಂಜನೇಯನಲ್ಲಿ ಇಟ್ಟಂಥ ಭಕ್ತಿ ಸಮಾರಂಭ ಸಾಕ್ಷಿ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಇವತ್ತು ಈ
ಸುವರ್ಣ ಕಳಸಾರೋಹಣಕ್ಕೆ ರಂಭಾಪುರಿ ಜಗದ್ಗುಳನ್ನ ಯಾಕೆ ನೀವು ಕರೆಸಿದ್ರಿ ಅಂದ್ರೆ ರಂಭಾಪುರಿ ಧರ್ಮಪೀಠಕ್ಕೂ ವೀರ ಆಂಜನೇಯನಿಗೂ ವೀರಭದ್ರ ಸ್ವಾಮಿಗೂ ನಿಕಟವಾದಂಥ ಸಂಬಂಧ ಇದೆ. ರಂಭಾಪುರಿ ಪೀಠದ ಕ್ಷೇತ್ರನಾಥನಾಗಿ ಗೋತ್ರ ಪುರುಷನಾಗಿ ಅನ್ಯಾಯ ಅನೀತಿಯ ವಿರುದ್ಧವಾಗಿ ಹೋರಾಟ ಮಾಡಿದಂಥ ವೀರಭದ್ರ ಸ್ವಾಮಿಯಿಂದ ವೀರಾಂಜನೇಯನಿಗೆ ಲಿಂಗ ದೀಕ್ಷೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಹೀಗಾಗಿ ಈ ನಾಡಿನಲ್ಲಿ ಎಲ್ಲೇ ಮಾರುತಿ ವೀರಾಂಜನೇಯ ಮಂದಿರಗಳು ನಿರ್ಮಾಣಗೊಂಡಾಗ ರಂಭಾಪುರಿ ಜಗದ್ಗುಳವರನ್ನು ಬರಮಾಡಿಕೊಂಡು ಆ ಕಾರ್ಯವನ್ನು ಪೂರ್ಣ ಮಾಡ್ತಾ ಇದ್ದಾರೆ. ಈ ಒಂದು ಮಹತ್ವಪೂರ್ಣವಾದಂಥ ಅಂಶವನ್ನು ತಾವೆಲ್ಲ ಗಮನದಲ್ಲಿಟ್ಟು ಇವತ್ತು ಜಗದ್ಗುಳವನ್ನು ಸಂಭ್ರಮದಿಂದ ಬರಮಾಡಿಕೊಂಡಿದ್ದೀರಿ. ದೇವಸ್ಥಾನದ ಪಂಚ ಕಮಿಟಿಯ ಎಲ್ಲ ಭಕ್ತಾದಿಗಳು ಅಂಥದ್ದ ಅಭಿಮಾನ ಶ್ರದ್ಧೆಯಿಂದ ದೊಡ್ಡ ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದ್ದು ಇಲ್ಲಿಗೆ ಆಗಮಿಸಿದಂಥ ಎಲ್ಲ ಜನರಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಬಹುಶಃ 4 ಗಂಟೆಯಿಂದ ಒಂದೇ ಕಡೆ ತಾವೆಲ್ಲ ಸೇರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕಾರಣ ಸಮಯವೂ ಕೂಡ ಮೀರಿ ಹೋಗ್ತಾ ಇರೋದ್ರಿಂದ ಕಾರ್ಯಕ್ರಮ ಸ್ವಲ್ಪ ಗಲಿಬಿಲಿ ಆಗ್ತಾ ಇದೆ. ಅದಕ್ಕೆ ಹೆಚ್ಚು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿದೆ. ನಾಳೆ ಸರಿಯಾಗಿ 11 ಗಂಟೆಗೆ ಸ್ವಯಂಭೂ ಜಾಗೃತಿ ಪಂಚಮುಖಿ ಮಾರುತಿಯ ಗೋಪುರದ ಕಳಸಾರೋಹಣವನ್ನು ನೆರವೇರಿಸಿ ನಡೆಯುವಂತಹ ಸಮಾರಂಭದಲ್ಲಿ ಆಗಮಿಸಿದಂಥ ಶ್ರೀಗಳವರ ಕೊನೆಯಲ್ಲಿ ಜಗದ್ಗುಳವರ ಸಂದೇಶವನ್ನು ತಾವೆಲ್ಲ ಕೇಳಿ ಪುನೀತರಾಗುವಂಥ ಅವಕಾಶ ಇದೆ. ಅದಕ್ಕೆ ಈ ಸಂದರ್ಭದಲ್ಲಿ ಹೆಚ್ಚು ಮುಂದುವರಿಸದೆ ಈ ಅಪೂರ್ವ ಸಮಾರಂಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂಥ ನಮ್ಮೆಲ್ಲ ಶ್ರೀಗಳಿಗೆ, ದೇವಸ್ಥಾನ ಸಮಿತಿಯ ಎಲ್ಲ ಪದಾಧಿಕಾರಿಗಳವರಿಗೆ, ಈ ಬಹುದೊಡ್ಡ ಕಾರ್ಯ ನಡೆಯಲಿಕ್ಕೆ ದಾನ ಧರ್ಮಗಳನ್ನು ನೀಡಿದಂಥ ಸಕಲ ಸದ್ಭಕ್ತರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ಈ ಗ್ರಾಮದ ಕುಲದೈವ ಪಂಚಮುಖಿ ಮಾರುತಿ ನಿಮ್ಮೆಲ್ಲರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಅಲ್ಪ ಸಂದೇಶಕ್ಕೆ विराम ಕೊಡ್ತಾ ಇದ್ದೇವೆ. ಶಿವಂಭಯ. सर्व प्रकारच्या घरगुती वस्तू खरेदीसाठी एक परिपूर्ण भव्य दालन. ख्यातनाम व्यापारी श्री सुरेश सद्दलगी यांचे सद्दलगी एंटरप्राइजेस विविध प्रकारचे नामांकित कंपन्यांचे सोफा सेट, दिवाण, दिवाण बेड, कपाट, पेट्या, ड्रेसिंग टेबल, डायनिंग टेबल, टिपाई, गादी, पलंग, उशा, खुर्च्या यासह फ्रीज, पंखे, कूलर, हीटर, पाण्याच्या टाक्या, बॅरल, वॉशिंग मशीन, वॉच अशा विविध दर्जेदार वस्तूसह वेगवेगळ्या प्रकारचे आकर्षक गिफ्ट आयटमही इथं उपलब्ध. एकदा आमच्या दालनात या आणि मनपसंत वस्तू खरेदी करा, तेही किफायतशीर दरात. तुम्ही ठेवा विश्वास, आम्ही देऊ दर्जेदार वस्तू. आमचा पत्ता सद्दलगी एंटरप्राइजेस, मुख्य चौक, तळवळ स्टेशन, तालुका अक्कलकोट. मोबाईल नंबर 9423 06 51 26 9588 68 08 60. श्री सद्दलगी बंधू म्हणजे जिव्हाळा आणि आत्मीयतेने वागणारी आपलीच माणसं. तळवळ भागातील वस्त्रवैभवात भर घातलेल्या श्री SP कासार अँड सन्स यांच्या महावीर क्लॉथ सेंटर अँड जीन्स कॉर्नर येथे विविध प्रकारच्या ब्रँडेड कपड्याचा फ्रेश स्टॉक, शूटिंग, शर्टिंग, रेडीमेड, होजियरी यासह विविध नामांकित कंपन्यांच्या साड्याचं
भरगच्च स्टॉक. कपडे खरेदीसाठी तात्काळ भेट द्या. पत्ता महावीर क्लॉथ स्टोअर्स अँड जीन्स कॉर्नर, देवी मंदिरासमोर, अक्कलकोट रोड, तळवळ स्टेशन, तालुका अक्कलकोट. शुभ कार्य तुमचे, मंगल कार्यालय मात्र आमचे. साखरपुडा, लग्न, चोळी, सभा समारंभ, वाढदिवस अशा विविध प्रकारच्या कार्यक्रमांसाठी सर्व सोयींयुक्त एक परिपूर्ण प्रशस्त हॉल. आपले कुटुंबीय आणि मित्रपरिवारातील प्रत्येक सदस्याचं विविध शुभ कार्य होणार आता याच हॉलमधून. स्वयंपाक, शुभकार्य आणि जेवणासाठी स्वतंत्र हॉल. हॉल बुकिंग चालू. पत्ता भाग्यवंती मंगल कार्यालय, मैसलगे रोड कॉर्नर, स्वागत कमानी जवळ, अक्कलकोट रोड, तळवळ स्टेशन, तालुका अक्कलकोट. बुकिंगसाठी संपर्क 9834 28 88 39 94 21 06 71 02. अशा आणखी व्हिडिओ पाहण्यासाठी AK20 न्यूजला सबस्क्राईब करा, बेल आयकॉनला क्लिक करा, लाईक करा, शेअर करा. धन्यवाद.